ಇನ್ನು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಸಿಬಿಐ ತನಿಖೆಯ ಕೋರಿ ಅರ್ಜಿ ಕೂಡ ಇದೆ. ಈ ಅರ್ಜಿ ಸಂಬಂಧವೂ ಕೂಡ ದೇವರಾಜು ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಈ ಪ್ರಕರಣದಲ್ಲಿ A4 ಆಗಿರುವಂತದ್ದು ಮೇಲ್ಮನವಿ ಕುರಿತು ಪ್ರತಿವಾದಿಗಳಿಗೆ ನೋಟಿಸ್ ಅನ್ನ ಜಾರಿಗೊಳಿಸಿದೆ ಈಗ ಹೈಕೋರ್ಟ್. ಸೊ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಇರುವಂತಹ ಸಿಬಿಐ ತನಿಖೆ ಕೋರಿ ಸಲ್ಲಿಸಿರುವಂತಹ ಅರ್ಜಿ, ಅದ್ರ ಬಗ್ಗೆನೂ ಕೂಡ ಇವತ್ತು ಪ್ರಸ್ತಾಪ ಆಯಿತು. ಅದು ಕೂಡ ಇದೆ, ಬಟ್ ಅದಕ್ಕೆ ಏನು ಅಷ್ಟೊಂದು ಅರ್ಜೆಂಟು ಅನ್ನೋದ್ರ ಬಗ್ಗೆ ಸಿಂಘ್ವಿ ಅವರು ಪ್ರಶ್ನೆ ಮಾಡಿದ್ದಾರೆ. ಅದನ್ನ ಬಹುಶಃ ಜನವರಿ ನಂತರ ಮಾಡಬಹುದು, ಯಾಕಂದ್ರೆ ಮೊದಲು ಈ ವಿಚಾರ ಇತ್ಯರ್ಥ ಆಗಬೇಕು. ಮೊದಲು ರಾಜ್ಯಪಾಲರು ಕೊಟ್ಟಿರುವಂತಹ ಆದೇಶನೇ ಸರಿಯೋ ಇಲ್ವೋ ತಪ್ಪಿದೆ ಅನ್ನುವಂಥದ್ದು ನಮ್ಮ ವಾದ ಆಗಿರೋದು. ಮೊದಲು ಇದು ಇತ್ಯರ್ಥ ಆಗಲಿ ವಿಭಾಗೀಯ ಪೀಠದಲ್ಲಿ, ಅದಾದ ನಂತರ ಬೇಕಾದ್ರೆ ಸಿಬಿಐಗೆ ಕೊಡುವಂತಹ ಅರ್ಜಿಯ ವಿಚಾರಣೆ ಬಗ್ಗೆ ಅದನ್ನ ತೀರ್ಮಾನಗಳನ್ನು ಕೈಗೊಳ್ಳಬಹುದು. ಅದಕ್ಕೇನು ಇಷ್ಟೊಂದು ಅರ್ಜೆಂಟು ಅನ್ನೋದನ್ನು ಕೂಡ ಸಿಂಘ್ವಿ ಅವರು ಕೇಳಿದರು. ಸೊ ಇದಿಷ್ಟು ಇವತ್ತು ಹೈಕೋರ್ಟ್ನಲ್ಲಿ ಆಗಿರುವಂತಹ ಒಂದಷ್ಟು ಬೆಳವಣಿಗೆಗಳು. ಈಗ ಸದ್ಯಕ್ಕೆ ವಿಚಾರಣೆಯನ್ನು 25ಕ್ಕೆ ನಿಗದಿಪಡಿಸಿದೆ. ಅಭಿಷೇಕ್ ಸಿಂಘ್ವಿ ಅವರು ಕೂಡ ಕೇಳಿರೋ ಹಾಗೆ ನಮಗೆ ಡೇಟ್ ಸ್ವಲ್ಪ ಎಕ್ಸ್ಟೆನ್ಷನ್ ಬೇಕು ಅಂತ. ಸೊ ಹಾಗಾಗಿ ಜನವರಿ 25ರವರೆಗೂ ಕೂಡ ಈ ಪ್ರಕರಣದ ಬಗ್ಗೆ ಯಾವುದೇ ರೀತಿಯಾದಂತಹ ವಿಚಾರಣೆಗಳು ಹೈಕೋರ್ಟಲ್ಲಿ ನಡೆಯಲ್ಲ. ಬಟ್ ಇಂಟ್ರೆಸ್ಟಿಂಗ್ ಇರುವಂಥದ್ದು, ಈಗಾಗಲೇ ಲೋಕಾಯುಕ್ತ ತನಿಖೆ ಮಾಡ್ತಾ ಇರೋದ್ರಿಂದಾಗಿ ಎಲ್ಲೂ ತನಿಖೆಗೆ ತಡೆ ಅಂತೂ ಕೊಟ್ಟಿಲ್ಲ ಹೈಕೋರ್ಟ್ನ ವಿಭಾಗೀಯ ಪೀಠ. ಏಕಸದಸ್ಯ ಪೀಠ ಕೊಟ್ಟಂತಹ ಆದೇಶಕ್ಕೆ ತಡೆ ಕೊಡೋದಕ್ಕೆ ಬರೋದಿಲ್ಲ ಅನ್ನುವಂಥದ್ದನ್ನ ಮೇಲೆಗೆ ಆರಂಭದಲ್ಲೇ ಜಡ್ಜ್ ಹೇಳಾಗಿದೆ. ಸೊ ಹಾಗಾಗಿ ಇವತ್ತು ತಡೆ ಅಂತೂ ಇಲ್ಲ, ವಿಚಾರಣೆ ಮಾತ್ರ ಮುಂದಕ್ಕೆ ಹೋಗಿದೆ. ಇನ್ನುಳಿದಂತೆ ಈಗ ಸಮಾವೇಶ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹಾಸನಕ್ಕೂ ಕೂಡ ಬರ್ತಾರೆ. ಸಮಾವೇಶಕ್ಕೆ ಚಾಲನೆಯನ್ನು ಕೂಡ ನೀಡಲಾಗುತ್ತೆ. ಚೈತ್ರ, ಎಸ್, ಇಲ್ಲಿ ಒಂದು ಕಡೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದು ಸರಿಯೋ ತಪ್ಪೋ ಅನ್ನುವಂತ ವಿಚಾರಣೆ ನಡುವೆ ಮುಡಾ ಹಗರಣದ ತನಿಖೆ ಬಹಳ ಮುಂದುವರೆಗೂ ಸಾಗುಬಿಟ್ಟಿದೆ. ಸಾಕಷ್ಟು ಜನರ ವಿಚಾರಣೆ ಕೂಡ ಆಗಿದೆ. A2 ಇಂದ ಹಿಡಿದು ಪಾರ್ವತಿ ಅವರ ವಿಚಾರಣೆಗಳಾಗಿರ್ಬಹುದು, ಎಲ್ಲವನ್ನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಇಡಿ ವಿಚಾರಣೆಯೂ ಕೂಡ ಬಹಳಷ್ಟು ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ಕೂಡ ನಿನ್ನೆ ದಿನ ಸಿಕ್ಕಿರುವಂತದ್ದು ಒಂದು ಸಂಚಲನ ಕೂಡ ಸೃಷ್ಟಿ ಮಾಡಿತ್ತು. ನಾಳೆ ದಿನ ಇದೂ ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದು ಚಾಲೆಂಜ್ ಆಗಬಹುದಾ, ತನಿಖೆಯ ಇಡೀ ಹಂತವನ್ನೇ ಬದಲಿಸಬಹುದಾ, ದಿಕ್ಕನ್ನ ಬದಲಿಸಬಹುದಾ, ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೂಡ ಹುಟ್ಟುಹಾಕಿತ್ತು. ಈ ನಡುವೆ ಇವತ್ತು ನಡೆದಿರುವಂತಹ ವಾದ ಪ್ರತಿವಾದಿಗಳು ಏನೇನಾಯ್ತು ಅನ್ನೋದನ್ನ ಕೂಡ ನಾವು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಅದರ ಜೊತೆಗೆ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ಪರವಾದಂತಹ ವಕೀಲರು ಕೂಡ ವಾದವನ್ನ ಮಂಡಿಸಿದ್ರು. ಅವೆಲ್ಲವನ್ನೂ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಮತ್ತೊಂದು ಕಡೆಯಲ್ಲಿ ಇದೆಲ್ಲಾ ಟೆನ್ಷನ್ಗಳ ನಡುವೆ ಸಿಎಂ ಸಿದ್ದರಾಮಯ್ಯ ಇವತ್ತು ಹಾಸನದಲ್ಲಿ ಜನ ಕಲ್ಯಾಣ ಸಮಾವೇಶಕ್ಕೆ ಹೋಗೋರಿದ್ದಾರೆ. ಇದಾಗಲೇ HAL ಏರ್ಪೋರ್ಟ್ ಕಡೆಗೆ ಹೊರಟಿದ್ದಾರೆ. ಅವರ ಜೊತೆಗೆ ಸಾಕಷ್ಟು ಜನ ಸಚಿವರುಗಳು ಕೂಡ ಅವರಿಗೆ ಸಾಥನ್ನ ಕೊಡ್ತಾ ಇದ್ದಾರೆ. ಜಮೀರ್ ಅಹಮದ್ ಸೇರಿದಂತೆ ಹೋಮ್ ಮಿನಿಸ್ಟರ್ ಕೂಡ ಇವರ ಜೊತೆಯಾಗಿರ್ತಾರೆ. ನೇರವಾಗಿ ಹಾಸನದ ಜನ ಕಲ್ಯಾಣ ಸಮಾವೇಶ ನಡೀತಾ ಇರುವಂತಹ ಸ್ಥಳಕ್ಕೆ ಬರ್ತಾರೆ. ಇದಾಗ್ಲೇ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಓಕೆ, ಇವತ್ತು ಕೋರ್ಟ್ನಲ್ಲಿ ಆದಂತಹ ಒಂದಷ್ಟು ಪ್ರೊಸೀಡಿಂಗ್ಸ್ ಹೇಗೆಲ್ಲ ವಾದ ಪ್ರತಿವಾದಗಳ ನಡೀತು, ಇದೆಲ್ಲ ವಿಚಾರವಾಗಿ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ರಮೇಶ್ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ರಮೇಶ್, ಸಾಕಷ್ಟು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ರಿ ಈ ಇಡೀ ಪ್ರಕರಣದ ವಿಚಾರಣೆ ಹೇಗೆ ಆಗ್ತಾ ಇದೆ ಅನ್ನುವಂಥದ್ದು. ಸೊ ನೀವು ನೋಡುವಂತಹ ರೀತಿಯಲ್ಲಿ ಏನೇನು ಅಬ್ಸರ್ವೇಷನ್ಸ್ ಇವತ್ತು ಕಂಡುಬರ್ತು, ಯಾವ ರೀತಿಯಾಗಿ ಪ್ರೊಸೀಡಿಂಗ್ಸ್ ಸಾಗಿದೆ? ಸೊ ಬಹುಶಃ ಮೇನ್ ಆಗಿ ಇದ್ದಂತಹ ವಿಚಾರ, ಬಹುಶಃ ಏನಾದರೂ ತನಿಖೆಗೆ ತಡೆ ಸಿಗುತ್ತಾ ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇದ್ರು. ಬಟ್ ಐ ಥಿಂಕ್ ಹೈಕೋರ್ಟ್ ನಲ್ಲಿ ಬರೀ ವಿಚಾರಣೆ ಮುಂದೂಡಲಾಗಿದೆ 25ಕ್ಕೆ, ಬಟ್ ತನಿಖೆಗಂತೂ ತಡೆ ಇಲ್ಲ. ಸೊ ಹಾಗಾಗಿ ತನಿಖೆ ಅಂತೂ ನಡೆಯುತ್ತೆ. ಯಾವ ರೀತಿಯಾಗಿ ಪ್ರೊಸೀಡಿಂಗ್ಸ್ ಇವತ್ತಾಯ್ತು ರಮೇಶ್, ಏನ್ ವಿವರಿಸ್ತಾರೆ? ರೆಹಮಾನ್, ಮುಖ್ಯವಾಗಿ 3 ಜನ ಅರ್ಜಿದಾರರ ಒಂದು ವಾದ ಏನಾಗಿತ್ತು ಅಂದ್ರೆ, ಟ್ರಯಲ್ ಕೋರ್ಟಲ್ಲಿ ಏನು ಅರ್ಜಿ ನಡೀತಾ ಇದೆ ಅಂದರೆ ಸಿಬಿಐ ತನಿಖೆ ಕೋರಿ ಏನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದಕ್ಕೆ ತಡೆಯಾಜ್ಞೆ ಕೊಡಬೇಕು ಅಂತೇಳಿ ಬಹಳ ಪ್ರಬಲವಾಗಿ 3 ಜನ ವಕೀಲರು ಅಂದರೆ ಸರ್ಕಾರದ ಪರ ಕಪಿಲ್ ಸಿಬಲ್ಲು ಮತ್ತು CM ಪರ ಏನೋ ಅಭಿಷೇಕ್ ಮನು ಸಿಂಘ್ವಿ, ಅದೇ ರೀತಿ ದುಷ್ಯಂತ್ ದವೆ ಅವರು ದೇವರಾಜು ಪರ ವಾದ ಮಂಡನೆ ಮಾಡಿದ್ರು. ಮತ್ತು ವಿಶೇಷ ಏನಂತಂದರೆ ಎಲ್ರಿಗಿಂತ ಜಾಸ್ತಿ ಸ್ಟ್ರಾಂಗ್ ಆಗಿ ಇವತ್ತು ವಾದ ಮಾಡಿದ್ದು ಅಂದರೆ ದೇವರಾಜು ಪರ ವಕೀಲರು. ಅಂದರೆ CM ಏನು ವಾದ ಮಾಡಬೇಕಿತ್ತು ಅದೇ ಅಂಶಗಳನ್ನು ಇವಾಗ ದುಷ್ಯಂತ್ ದವೆ ಅವರು ದೇವರಾಜು ಪರವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಘಟಾನುಘಟಿ ವಕೀಲರನ್ನೇ ಈಗ ಸರ್ಕಾರದ ಸಮರ್ಥನೆ ನಿಂತಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಇವತ್ತು ಆದರೆ ಯಾವುದೇ ರಿಲೀಫ್ ಇವ್ರಿಗೆ ಸಿಕ್ಕಿಲ್ಲ. ಯಾಕೆ ಅಂತಂದ್ರೆ ಕೋರ್ಟ್ ಹೇಳಿದ್ದೇನೆ ಅಂತಂದ್ರೆ, ಟ್ರಯಲ್ ಕೋರ್ಟ್ ಅಂದರೆ ಏಕಸದಸ್ಯ ಪೀಠದಲ್ಲಿ ಏನು ವಿಚಾರಣೆ ನಡೀತಾ ಇದೆ ಆ ವಿಚಾರಣೆಯಲ್ಲಿ ನಾನು ಹಸ್ತಕ್ಷೇಪ ಮಾಡೋಕ್ಕಾಗೋದಿಲ್ಲ, ಈ ಹಂತದಲ್ಲಿ ಮಧ್ಯಪ್ರವೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಿಬಿಐ ತನಿಖೆ ಕೋರುವ ಅರ್ಜಿಯೋ ವಿಚಾರಣೆನೇ ಬೇರೆ, ಮತ್ತು ಈಗ ಇವರು ಹಾಕಿರುವಂಥ ಮೇಲ್ಮನವಿ ವಿಚಾರಣೆ ಬೇರೆ. ಹೀಗಾಗಿ ಅದರಲ್ಲಿ ನಾವು ಹಸ್ತಕ್ಷೇಪ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವೇನಾದರೂ ಆ ಅರ್ಜಿ ವಿಚಾರಣೆಯನ್ನು ಮುಂದೂಡಬೇಕು ಅಂತೇಳಿ ಮನವಿ ಮಾಡೋದಿದ್ರೆ ನೀವು ಅಂದರೆ ಏಕಸದಸ್ಯ ಪೀಠದಲ್ಲೇ ಅರ್ಜಿಯನ್ನು ಸಲ್ಲಿಸಿ ಮನವಿಯನ್ನು ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ಯಾವುದೇ ರೀತಿಯಾದಂಥ ಮಧ್ಯಂತರ ಆದೇಶವನ್ನು ಇವತ್ತು ಕೋರ್ಟ್ ಕೊಟ್ಟಿಲ್ಲ. ಆದರೆ ಇಲ್ಲಿ ಹೈಕೋರ್ಟು ಏನು ದೇವರಾಜು ಅವರ ಸಂಬಂಧಪಟ್ಟಂತೆ ಕೆಲವೊಂದು ಅಬ್ಸರ್ವೇಷನ್ ಮಾಡಿದೆ ಅನ್ನುವಂಥದ್ದು ದುಷ್ಯಂತ್ ದವೆ ಅವರು ಹೇಳ್ತಿರುವಂಥ ವಾದ. ಈಗ ಏನು ಟ್ರಯಲ್ ಕೋರ್ಟಲ್ಲಿ ಅವ್ರ ವಿರುದ್ಧ ಕೇಸ್ ಏನು ದಾಖಲಾಗಿದೆ, ಖಾಸಗಿ ದೂರು ಏನು ದಾಖಲಾಗಿದೆ, ಖಾಸಗಿ ದೂರಿನಲ್ಲಿ ದೇವರಾಜು ಒಬ್ಬ ಆರೋಪಿಯಾಗಿದ್ದಾರೆ. ಆದರೆ ಹೈಕೋರ್ಟ್ ರಿಟ್ ಅರ್ಜಿಯಲ್ಲಿ ಏನು ಆದೇಶವನ್ನು ನೀಡಿತು ಆ ಆದೇಶದಲ್ಲಿ ದೇವರಾಜು ಪ್ರತಿವಾದಿ ಆಗಿರಲಿಲ್ಲ. ಹೀಗಾಗಿ ಹೈಕೋರ್ಟು ತನ್ನ ಆದೇಶವನ್ನು ನೀಡಬೇಕಾದ್ರೆ ದೇವರಾಜು ಅವರ ವಾದವನ್ನು ಕೇಳಿಲ್ಲ. ಹೀಗಾಗಿ ಹೈಕೋರ್ಟ್ ಆದೇಶವನ್ನು ರದ್ದುಪಡಿಸಬೇಕು
ಈಗ ಆರಂಭಿಕವಾಗಿ ತಡೆಯಾಜ್ಞೆಯನ್ನು ನೀಡಬೇಕು ಅಂತೇಳಿ ಮನವಿಯನ್ನ ಮಾಡಿದ್ರು. ಆದರೆ ಕೋರ್ಟ್ ಈಗ ಯಾವುದೇ ರೀತಿ ಮಧ್ಯಂತರ ಆದೇಶ ನೀಡೋದಕ್ಕೆ ನಿರಾಕರಿಸಿದೆ. ಯಾಕೆಂತಂದ್ರೆ ಅಲ್ಲಿ ಏಕಸದಸ್ಯ ಪೀಠದಲ್ಲಿ ಇವರು ಪ್ರತಿವಾದಿ ಆಗದೆ ಇರೋದ್ರಿಂದ ಈಗ ಮೇಲ್ಮನವಿ ಇವರು ಸಲ್ಲಿಸಬೇಕಾ ಬೇಡವಾ, ಅದಕ್ಕೆ ಕೋರ್ಟ್ ಅನುಮತಿ ನೀಡಬೇಕಾ ಬೇಡವಾ ಅನ್ನುವಂಥ ಪ್ರಶ್ನೆನೂ ಹಾಗೆ ಇರೋದ್ರಿಂದ ಈ ಎಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿವಾದಿಗಳಿಗೆ ಈಗ ಹೈಕೋರ್ಟ್ ವಿಭಾಗೀಯ ಪೀಠ ನೋಟಿಸನ್ನು ಜಾರಿ ಮಾಡಿದೆ. ನೋಟಿಸನ್ನು ಜಾರಿ ಮಾಡಿ ಈಗ ವಿಚಾರಣೆಯನ್ನು ಜನವರಿ 25ನೇ ತಾರೀಕು ಮುಂದೂಡಿದೆ. ಅವತ್ತು ಎಲ್ಲದರ ಬಗ್ಗೆ ಅಂದರೆ ಮಧ್ಯಂತರ ತಡೆಯಾಜ್ಞೆ ನೀಡಬೇಕಾ, ಸಿಬಿಐ ತನಿಖೆ ಪ್ರಶ್ನಿಸಿರುವಂಥ ಅರ್ಜಿಗೆ ಸಂಬಂಧಪಟ್ಟಂತೆ ತಡೆಯಾಜ್ಞೆ ನೀಡಬೇಕಾ, ಈ ಎಲ್ಲದರ ಬಗ್ಗೆ ಕೂಡ ಹೈಕೋರ್ಟ್ ಜನವರಿ 25ನೇ ತಾರೀಕು ಅಂತಿಮ ವಿಚಾರಣೆ ನಡೆಸುತ್ತೆ. ಅದಾದ್ಮೇಲೆ ಹೈಕೋರ್ಟ್ ಈ ಬಗ್ಗೆ ಸೂಕ್ತವಾದಂಥ ಆದೇಶ ನೀಡುತ್ತೆ. ಆದರೆ ಡಿಸೆಂಬರ್ 10ನೇ ತಾರೀಕಿನ ವಿಚಾರಣೆ ನಡೆಯುತ್ತೆ, ಅದು ಕಂಟಿನ್ಯೂ ಆಗುತ್ತೆ. ಎಕ್ಸಾಕ್ಟ್ಲಿ. ಒಂದು ನಿಮಿಷ ರಮೇಶ್ ಮಾತಾಡ್ತಾನೆ.